ಹರಿಹರದ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ವಚನಾನಂದ ಶ್ರೀ ಬಸವ ಜಯಂತಿ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇತ್ತ ಟ್ರಸ್ಟ್ ಕೂಡ ಮಠದಲ್ಲಿ ಸಮಾವೇಶ ಮಾಡುವ ಮೂಲಕ ಸ್ವಾಮೀಜಿಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬಸವ ಜಯಂತಿ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನ. ವಚನಾನಂದ ಶ್ರೀ ವರ್ಸಸ್ ಪಂಚಮಸಾಲಿ ಟ್ರಸ್ಟ್. ಲೆಕ್ಕ ಕೊಡಿ ಸಮಿತಿ ಮೂಲಕ ಇಂದು ಬಸವ ಜಯಂತಿ ಆಚರಣೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವಚನಾನಂದ ಸ್ವಾಮೀಜಿ ಪೈಸೆ ಪೈಸೆ ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಗೌರವದಿಂದ ಹೋಗಲಿ ಎನ್ನುತ್ತಿರುವ ಟ್ರಸ್ಟ್. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ವಿವಾದದ ಕಿಚ್ಚು ಸ್ಫೋಟ ಆಗ್ತಾನೇ ಇದೆ. ಇಂದು ಸಂಜೆ 4 ಗಂಟೆಗೆ ಪೀಠದ ಆವರಣದಲ್ಲಿ ಬಸವ ಜಯಂತಿ ಮೂಲಕ ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಅಷ್ಟಮ ಪೀಠಾರೋಹಣ ವಾರ್ಷಿಕೋತ್ಸವ ಆಚರಣೆಗೆ ಶ್ರೀಗಳು ಮುಂದಾಗಿದ್ದಾರೆ. ಇನ್ನು ಸ್ವಾಮೀಜಿಗೆ ಕೌಂಟರ್ ಎಂಬಂತೆ ಟ್ರಸ್ಟ್ ಇದೇ 27ರಂದು ಲೆಕ್ಕ ಸಮಾವೇಶ ಮೂಲಕ ಲೆಕ್ಕ ಕೊಡುವ ಕೆಲಸಕ್ಕೆ ಮುಂದಾಗಿದೆ. ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ತಿರುಗೇಟು ನೀಡಿದ್ದಾರೆ. ಅವರಾಗಿ ಗೌರವದಿಂದ ಮಠ ತೊರೆಯಲಿ, ಇಲ್ಲಾಂದ್ರೆ ಟ್ರಸ್ಟ್ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಉಮಾಪತಿ ಎಚ್ಚರಿಸಿದ್ದಾರೆ. ಇಂದು ಪೀಠದಲ್ಲಿ ಬಸವ ಜಯಂತಿ ರಾಜ್ಯ ಮಟ್ಟದ ಸಮಾವೇಶ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಯಂತಿಗೆ ಅವಕಾಶ ನೀಡದಂತೆ ಟ್ರಸ್ಟ್ನವರು ಡಿಸಿಎಸ್ಪಿಗೆ ದೂರು ನೀಡಿದ್ದಾರೆ. ಇಂದು ಬಸವ ಜಯಂತಿ ರಾಜ್ಯ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹರಿಹರದ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ವಚನಾನಂದ ಶ್ರೀ ಬಸವ ಜಯಂತಿ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇತ್ತ ಟ್ರಸ್ಟ್ ಕೂಡ ಮಠದಲ್ಲಿ ಸಮಾವೇಶ ಮಾಡುವ ಮೂಲಕ ಸ್ವಾಮೀಜಿಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬಸವ ಜಯಂತಿ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನ. ವಚನಾನಂದ ಶ್ರೀ ವರ್ಸಸ್ ಪಂಚಮಸಾಲಿ ಟ್ರಸ್ಟ್. ಲೆಕ್ಕ ಕೊಡಿ ಸಮಿತಿ ಮೂಲಕ ಇಂದು ಬಸವ ಜಯಂತಿ ಆಚರಣೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವಚನಾನಂದ ಸ್ವಾಮೀಜಿ ಪೈಸೆ ಪೈಸೆ ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಗೌರವದಿಂದ ಹೋಗಲಿ ಎನ್ನುತ್ತಿರುವ ಟ್ರಸ್ಟ್. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ವಿವಾದದ ಕಿಚ್ಚು ಸ್ಫೋಟ ಆಗ್ತಾನೇ ಇದೆ. ಇಂದು ಸಂಜೆ 4 ಗಂಟೆಗೆ ಪೀಠದ ಆವರಣದಲ್ಲಿ ಬಸವ ಜಯಂತಿ ಮೂಲಕ ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಅಷ್ಟಮ ಪೀಠಾರೋಹಣ ವಾರ್ಷಿಕೋತ್ಸವ ಆಚರಣೆಗೆ ಶ್ರೀಗಳು ಮುಂದಾಗಿದ್ದಾರೆ. ಇನ್ನು ಸ್ವಾಮೀಜಿಗೆ ಕೌಂಟರ್ ಎಂಬಂತೆ ಟ್ರಸ್ಟ್ ಇದೇ 27ರಂದು ಲೆಕ್ಕ ಸಮಾವೇಶ ಮೂಲಕ ಲೆಕ್ಕ ಕೊಡುವ ಕೆಲಸಕ್ಕೆ ಮುಂದಾಗಿದೆ. ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ತಿರುಗೇಟು ನೀಡಿದ್ದಾರೆ. ಅವರಾಗಿ ಗೌರವದಿಂದ ಮಠ ತೊರೆಯಲಿ, ಇಲ್ಲಾಂದ್ರೆ ಟ್ರಸ್ಟ್ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಉಮಾಪತಿ ಎಚ್ಚರಿಸಿದ್ದಾರೆ. ಇಂದು ಪೀಠದಲ್ಲಿ ಬಸವ ಜಯಂತಿ ರಾಜ್ಯ ಮಟ್ಟದ ಸಮಾವೇಶ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಯಂತಿಗೆ ಅವಕಾಶ ನೀಡದಂತೆ ಟ್ರಸ್ಟ್ನವರು ಡಿಸಿಎಸ್ಪಿಗೆ ದೂರು ನೀಡಿದ್ದಾರೆ. ಇಂದು ಬಸವ ಜಯಂತಿ ರಾಜ್ಯ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹರಿಹರದ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ವಚನಾನಂದ ಶ್ರೀ ಬಸವ ಜಯಂತಿ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇತ್ತ ಟ್ರಸ್ಟ್ ಕೂಡ ಮಠದಲ್ಲಿ ಸಮಾವೇಶ ಮಾಡುವ ಮೂಲಕ ಸ್ವಾಮೀಜಿಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬಸವ ಜಯಂತಿ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನ. ವಚನಾನಂದ ಶ್ರೀ ವರ್ಸಸ್ ಪಂಚಮಸಾಲಿ ಟ್ರಸ್ಟ್. ಲೆಕ್ಕ ಕೊಡಿ ಸಮಿತಿ ಮೂಲಕ ಇಂದು ಬಸವ ಜಯಂತಿ ಆಚರಣೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವಚನಾನಂದ ಸ್ವಾಮೀಜಿ ಪೈಸೆ ಪೈಸೆ ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಗೌರವದಿಂದ ಹೋಗಲಿ ಎನ್ನುತ್ತಿರುವ ಟ್ರಸ್ಟ್. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ವಿವಾದದ ಕಿಚ್ಚು ಸ್ಫೋಟ ಆಗ್ತಾನೇ ಇದೆ. ಇಂದು ಸಂಜೆ 4 ಗಂಟೆಗೆ ಪೀಠದ ಆವರಣದಲ್ಲಿ ಬಸವ ಜಯಂತಿ ಮೂಲಕ ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಅಷ್ಟಮ ಪೀಠಾರೋಹಣ ವಾರ್ಷಿಕೋತ್ಸವ ಆಚರಣೆಗೆ ಶ್ರೀಗಳು ಮುಂದಾಗಿದ್ದಾರೆ.
ಇನ್ನು ಸ್ವಾಮೀಜಿಗೆ ಕೌಂಟರ್ ಎಂಬಂತೆ ಟ್ರಸ್ಟ್ ಇದೇ 27ರಂದು ಲೆಕ್ಕ ಸಮಾವೇಶ ಮೂಲಕ ಲೆಕ್ಕ ಕೊಡುವ ಕೆಲಸಕ್ಕೆ ಮುಂದಾಗಿದೆ. ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ತಿರುಗೇಟು ನೀಡಿದ್ದಾರೆ. ಅವರಾಗಿ ಗೌರವದಿಂದ ಮಠ ತೊರೆಯಲಿ, ಇಲ್ಲಾಂದ್ರೆ ಟ್ರಸ್ಟ್ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಉಮಾಪತಿ ಎಚ್ಚರಿಸಿದ್ದಾರೆ. ಇಂದು ಪೀಠದಲ್ಲಿ ಬಸವ ಜಯಂತಿ ರಾಜ್ಯ ಮಟ್ಟದ ಸಮಾವೇಶ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಯಂತಿಗೆ ಅವಕಾಶ ನೀಡದಂತೆ ಟ್ರಸ್ಟ್ನವರು ಡಿಸಿಎಸ್ಪಿಗೆ ದೂರು ನೀಡಿದ್ದಾರೆ. ಇಂದು ಬಸವ ಜಯಂತಿ ರಾಜ್ಯ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹರಿಹರದ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ವಚನಾನಂದ ಶ್ರೀ ಬಸವ ಜಯಂತಿ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇತ್ತ ಟ್ರಸ್ಟ್ ಕೂಡ ಮಠದಲ್ಲಿ ಸಮಾವೇಶ ಮಾಡುವ ಮೂಲಕ ಸ್ವಾಮೀಜಿಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದೆ. ಬಸವ ಜಯಂತಿ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನ. ವಚನಾನಂದ ಶ್ರೀ ವರ್ಸಸ್ ಪಂಚಮಸಾಲಿ ಟ್ರಸ್ಟ್. ಲೆಕ್ಕ ಕೊಡಿ ಸಮಿತಿ ಮೂಲಕ ಇಂದು ಬಸವ ಜಯಂತಿ ಆಚರಣೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವಚನಾನಂದ ಸ್ವಾಮೀಜಿ. ಪೈಸೆ ಪೈಸೆ ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಗೌರವದಿಂದ ಹೋಗಲಿ ಎನ್ನುತ್ತಿರುವ ಟ್ರಸ್ಟ್. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ವಿವಾದದ ಕಿಚ್ಚು ಸ್ಫೋಟ ಆಗ್ತಾನೇ ಇದೆ. ಇಂದು ಸಂಜೆ 4 ಗಂಟೆಗೆ ಪೀಠದ ಆವರಣದಲ್ಲಿ ಬಸವ ಜಯಂತಿ ಮೂಲಕ ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಅಷ್ಟಮ ಪೀಠಾರೋಹಣ ವಾರ್ಷಿಕೋತ್ಸವ ಆಚರಣೆಗೆ ಶ್ರೀಗಳು ಮುಂದಾಗಿದ್ದಾರೆ. ಇನ್ನು ಸ್ವಾಮೀಜಿಗೆ ಕೌಂಟರ್ ಎಂಬಂತೆ ಟ್ರಸ್ಟ್ ಇದೇ 27ರಂದು ಲೆಕ್ಕ ಸಮಾವೇಶ ಮೂಲಕ ಲೆಕ್ಕ ಕೊಡುವ ಕೆಲಸಕ್ಕೆ ಮುಂದಾಗಿದೆ. ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ತಿರುಗೇಟು ನೀಡಿದ್ದಾರೆ. ಅವರಾಗಿ ಗೌರವದಿಂದ ಮಠ ತೊರೆಯಲಿ, ಇಲ್ಲಾಂದ್ರೆ ಟ್ರಸ್ಟ್ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಉಮಾಪತಿ ಎಚ್ಚರಿಸಿದ್ದಾರೆ. ಇಂದು ಪೀಠದಲ್ಲಿ ಬಸವ ಜಯಂತಿ ರಾಜ್ಯ ಮಟ್ಟದ ಸಮಾವೇಶ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಯಂತಿಗೆ ಅವಕಾಶ ನೀಡದಂತೆ ಟ್ರಸ್ಟ್ನವರು ಡಿಸಿಎಸ್ಪಿಗೆ ದೂರು ನೀಡಿದ್ದಾರೆ. ಇಂದು ಬಸವ ಜಯಂತಿ ರಾಜ್ಯ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹರಿಹರದ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ವಚನಾನಂದ ಶ್ರೀ ಬಸವ ಜಯಂತಿ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇತ್ತ ಟ್ರಸ್ಟ್ ಕೂಡ ಮಠದಲ್ಲಿ ಸಮಾವೇಶ ಮಾಡುವ ಮೂಲಕ ಸ್ವಾಮೀಜಿಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದೆ. ಬಸವ ಜಯಂತಿ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನ. ವಚನಾನಂದ ಶ್ರೀ ವರ್ಸಸ್ ಪಂಚಮಸಾಲಿ ಟ್ರಸ್ಟ್. ಲೆಕ್ಕ ಕೊಡಿ ಸಮಿತಿ ಮೂಲಕ ಇಂದು ಬಸವ ಜಯಂತಿ ಆಚರಣೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವಚನಾನಂದ ಸ್ವಾಮೀಜಿ. ಪೈಸೆ ಪೈಸೆ ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಗೌರವದಿಂದ ಹೋಗಲಿ ಎನ್ನುತ್ತಿರುವ ಟ್ರಸ್ಟ್. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ವಿವಾದದ ಕಿಚ್ಚು ಸ್ಫೋಟ ಆಗ್ತಾನೇ ಇದೆ. ಇಂದು ಸಂಜೆ 4 ಗಂಟೆಗೆ ಪೀಠದ ಆವರಣದಲ್ಲಿ ಬಸವ ಜಯಂತಿ ಮೂಲಕ ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಅಷ್ಟಮ ಪೀಠಾರೋಹಣ ವಾರ್ಷಿಕೋತ್ಸವ ಆಚರಣೆಗೆ ಶ್ರೀಗಳು ಮುಂದಾಗಿದ್ದಾರೆ. ಇನ್ನು ಸ್ವಾಮೀಜಿಗೆ ಕೌಂಟರ್ ಎಂಬಂತೆ ಟ್ರಸ್ಟ್ ಇದೇ 27ರಂದು ಲೆಕ್ಕ ಸಮಾವೇಶ ಮೂಲಕ ಲೆಕ್ಕ ಕೊಡುವ ಕೆಲಸಕ್ಕೆ ಮುಂದಾಗಿದೆ. ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ತಿರುಗೇಟು ನೀಡಿದ್ದಾರೆ. ಅವರಾಗಿ ಗೌರವದಿಂದ ಮಠ ತೊರೆಯಲಿ, ಇಲ್ಲಾಂದ್ರೆ ಟ್ರಸ್ಟ್ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಉಮಾಪತಿ ಎಚ್ಚರಿಸಿದ್ದಾರೆ. ಇಂದು ಪೀಠದಲ್ಲಿ ಬಸವ ಜಯಂತಿ ರಾಜ್ಯ ಮಟ್ಟದ ಸಮಾವೇಶ ಮೂಲಕ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಯಂತಿಗೆ ಅವಕಾಶ ನೀಡದಂತೆ ಟ್ರಸ್ಟ್ನವರು ಡಿಸಿಎಸ್ಪಿಗೆ ದೂರು